ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲ ಮಗು, ಈ ವಿಡಿಯೋ ಸ್ಕಿಪ್ ಮಾಡಬೇಡ. ಯಾಕಂದರೆ ಇಂದು ಸಾಯಿಬಾಬಾ ನಿನ್ನ ಹೃದಯಕ್ಕೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಭಯ ಇದೆಯಾ, ನೋವು ಇದೆಯಾ, ಒಂಟಿತನ ಕಾಡುತ್ತಿದೆಯಾ? ಆಗ ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡು. ಒಂದು ಮಾತು ನಿನ್ನ ಕಣ್ಣಲ್ಲಿ ಕಣ್ಣೀರು ತರಿಸಬಹುದು, ಆದರೆ ಅದೇ ಮಾತು ನಿನ್ನ ಬದುಕಿಗೆ ಧೈರ್ಯ ಕೂಡ ಕೊಡುತ್ತದೆ. ಈಗಾಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ ಮತ್ತು ಸಾಯಿ ಸಂದೇಶವನ್ನು ಇನ್ನೊಬ್ಬ ಭಕ್ತನಿಗೂ ಶೇರ್ ಮಾಡಿ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಲುಪಿದರೆ ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದರ ಸಂಕೇತ. ವಿಡಿಯೋ ಕೊನೆಯವರೆಗೆ ತಪ್ಪದೆ ನೋಡು ಮಗು, ಯಾಕಂದರೆ ಕೊನೆಯಲ್ಲಿ ಬರುವ ಒಂದು ಮಾತು ನಿನ್ನ ಬದುಕನ್ನೇ ಬದಲಿಸಬಹುದು. ಮಗು, ನಿನ್ನ ಮನಸ್ಸಿಗೆ ಭಯ ಬಂದರೆ ನನ್ನ ಹೆಸರನ್ನು ನೆನೆ. ಭಯ ಕರಗುತ್ತದೆ, ನಿನ್ನ ಹೆಜ್ಜೆ ಗುರುತು ಸ್ಪಷ್ಟವಾಗುತ್ತದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ ಎನ್ನುವ ಹುಡುಗನಿದ್ದ. ಅವನ ಜೀವನದಲ್ಲಿ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಎಲ್ಲ ಸಮಯವೂ ಒಂದೇ ಭಯ, ನನ್ನ ಬದುಕು ಏನಾಗುತ್ತೋ, ನನ್ನ ಕನಸುಗಳು ನಿಜವಾಗುತ್ತವೆಯಾ, ನನ್ನ ಜೊತೆ ಯಾರಾದರೂ ಇರುತ್ತಾರಾ? ಪ್ರತಿ ರಾತ್ರಿ ಅವನು ಮಲಗುವ ಮೊದಲು ಕಣ್ಣೀರು ಹಾಕುತ್ತಿದ್ದ. ಜನರ ಮುಂದೆ ನಗುತ್ತಿದ್ದರೂ ಒಳಗೆ ಸಂಪೂರ್ಣ ಒಡೆದು ಹೋಗಿದ್ದ. ಒಂದು ದಿನ ಅವನು ತುಂಬ ಬೇಸರದಿಂದ ಮನೆ ಬಿಟ್ಟು ಹೊರಟ. ಮಳೆ ಬರುತ್ತಿತ್ತು, ಆಕಾಶದಲ್ಲಿ ಮಿಂಚು, ಮನಸ್ಸಿನಲ್ಲಿ ಕತ್ತಲೆ. ಅವನು ನಡೆಯುತ್ತಾ ಒಂದು ಹಳೆಯ ಸಾಯಿ ಮಂದಿರದ ಬಳಿ ಬಂದ. ಅಲ್ಲಿ ಯಾರೂ ಇರಲಿಲ್ಲ, ಒಂದು ದೀಪ ಮಾತ್ರ ಹೊಳೆಯುತ್ತಿತ್ತು. ಅರ್ಜುನ ನಿಧಾನವಾಗಿ ಒಳಗೆ ಹೋದ. ಸಾಯಿಬಾಬಾ ಅವರ ಮುಖ ನೋಡಿದ ಕ್ಷಣ ಅವನ ಕಣ್ಣಲ್ಲಿ ನೀರು ತುಂಬಿತು. ಬಾಬಾ, ನಾನು ತುಂಬ ಭಯಪಟ್ಟಿದ್ದೀನಿ, ನನಗೆ ದಾರಿ ಕಾಣುತ್ತಿಲ್ಲ ಎಂದು ಅಳತೊಡಗಿದ. ಆ ಕ್ಷಣ ಗಾಳಿ ನಿಧಾನವಾಗಿ ಬೀಸಿತು, ದೀಪದ ಜ್ಯೋತಿ ಇನ್ನೂ ಪ್ರಕಾಶಿಸಿತು. ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸಿತು, ಮಗು, ನಿನ್ನ ಮನಸ್ಸಿಗೆ ಭಯ ಬಂದರೆ ನನ್ನ ಹೆಸರನ್ನು ನೆನೆ. ಭಯ ಕರಗುತ್ತದೆ, ನಿನ್ನ ಹೆಜ್ಜೆ ಗುರುತು ಸ್ಪಷ್ಟವಾಗುತ್ತದೆ. ಆ ಮಾತು ಕೇಳಿದ ಕ್ಷಣ ಅರ್ಜುನ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಬಂತು. ಅವನು ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳಿದ, ಓಂ ಸಾಯಿರಾಮ್. ಮತ್ತೆ ಮತ್ತೆ ಹೇಳತೊಡಗಿದ, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸ್ವಲ್ಪ ಸಮಯದ ನಂತರ ಅವನ ಹೃದಯದ ಭಾರ ಕಡಿಮೆ ಆಗತೊಡಗಿತು. ಭಯ ನಿಧಾನವಾಗಿ ಕರಗತೊಡಗಿತು. ಅವನು ಅರಿತುಕೊಂಡ, ನಾನು ಒಬ್ಬನೇ ಅಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಆ ದಿನದ ನಂತರ ಅರ್ಜುನ ಜೀವನ ಬದಲಾಗತೊಡಗಿತು. ಮೊದಲು ಭಯದಿಂದ ಹೆಜ್ಜೆ ಇಡಲಾಗದವನು ಈಗ ಧೈರ್ಯದಿಂದ ಮುಂದೆ ನಡೆಯತೊಡಗಿದ. ಮೊದಲು ಸೋಲಿನ ಬಗ್ಗೆ ಯೋಚಿಸುತ್ತಿದ್ದವನು ಈಗ ಸಾಯಿಬಾಬಾ ಅವರ ಮೇಲೆ ನಂಬಿಕೆ ಇಟ್ಟ. ಒಂದು ದಿನ ಅವನ ತಾಯಿ ಕೇಳಿದರು, ಮಗನೇ, ನೀನು ಈಗ ತುಂಬ ಬದಲಾಗಿದೆ, ನಿನ್ನ ಮುಖದಲ್ಲಿ ಶಾಂತಿ ಕಾಣುತ್ತಿದೆ. ಅರ್ಜುನ ನಗುತ್ತಾ ಹೇಳಿದ, ಅಮ್ಮ, ನನಗೆ ಈಗ ಭಯ ಬಂದರೆ ನಾನು ಸಾಯಿಬಾಬಾ ಅವರ ಹೆಸರನ್ನು ನೆನಪಿಸಿಕೊಳ್ಳುತ್ತೇನೆ. ಅವನ ತಾಯಿ ಕಣ್ಣೀರಿಟ್ಟರು, ಯಾಕಂದರೆ ಅವರು ಮೊದಲ ಬಾರಿಗೆ ತಮ್ಮ ಮಗನ ಮುಖದಲ್ಲಿ ನಿಜವಾದ ಸಂತೋಷ ನೋಡಿದರು. ಮಗು, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ದಾರಿಗಳು ಮುಚ್ಚಿದಂತಾಗುತ್ತದೆ, ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳದಂತಾಗುತ್ತದೆ. ರಾತ್ರಿ ನಿದ್ರೆ ಬರೋದಿಲ್ಲ, ಮನಸ್ಸು ನೂರಾರು ಭಯಗಳಿಂದ ತುಂಬಿರುತ್ತದೆ. ಆದರೆ ಆ ಕ್ಷಣದಲ್ಲಿ ನೆನಪಿರಲಿ, ಸಾಯಿಬಾಬಾ ನಿನ್ನ ಕೈ ಬಿಡೋದಿಲ್ಲ. ನೀನು ಒಂದು ಹೆಜ್ಜೆ ಇಟ್ಟರೆ ಅವರು 100 ಹೆಜ್ಜೆ ನಿನ್ನ ಕಡೆ ಬರುತ್ತಾರೆ. ನಿನ್ನ ಕಣ್ಣೀರು ಅವರಿಗೆ ಕಾಣುತ್ತದೆ, ನಿನ್ನ ನೋವು ಅವರಿಗೆ ಗೊತ್ತು. ಜನರು ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ಸಾಯಿಬಾಬಾ ಎಂದಿಗೂ ದೂರ ಹೋಗೋದಿಲ್ಲ. ಒಮ್ಮೆ ನಂಬಿಕೆಯಿಂದ ಹೇಳು, ಬಾಬಾ, ನನಗೆ ಭಯವಾಗುತ್ತಿದೆ, ಆಮೇಲೆ ನೋಡು ನಿನ್ನ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತದೆ ಅಂತ. ಭಯ ಅನ್ನೋದು ಕತ್ತಲೆಯಾಗಿ, ಸಾಯಿಬಾಬಾ ಹೆಸರು ಬೆಳಕು ಹಾಗೆ. ಬೆಳಕು ಬಂದರೆ ಕತ್ತಲೆ ತಾನೇ ಹೋಗುತ್ತದೆ. ಹಾಗೆಯೇ ಓಂ ಸಾಯಿರಾಮ್ ಅನ್ನೋ ಒಂದು ಹೆಸರು ನಿನ್ನ ಹೃದಯದ ಭಯವನ್ನು ಕರಗಿಸುತ್ತದೆ. ಇಂದು ಈ ವಿಡಿಯೋ ನೋಡುತ್ತಿರುವ ಯಾರಿಗಾದರೂ ಮನಸ್ಸಿನಲ್ಲಿ ನೋವಿದ್ದರೆ ಸಾಯಿಬಾಬಾ ಹೇಳುತ್ತಿದ್ದಾರೆ, ಅಳಬೇಡ ಮಗು, ನಾನು ನಿನ್ನ ಜೊತೆ ಇದ್ದೀನಿ. ಈ ಮಾತು ಕೇಳಿ ಯಾರಾದರೂ ಕಣ್ಣೀರು ಹಾಕುತ್ತಿದ್ದರೆ ಅದು ಸಾಯಿಬಾಬಾ ಅವರ ಸ್ಪರ್ಶ. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಮನೆಯ ಸಮಸ್ಯೆ, ಕೆಲವರಿಗೆ ಆರೋಗ್ಯದ ಭಯ, ಕೆಲವರಿಗೆ ಪ್ರೀತಿಯ ನೋವು. ಆದರೆ ಪ್ರತಿಯೊಂದು ನೋವಿಗೂ ಒಂದು ಉತ್ತರ ಇದೆ, ಅದು ನಂಬಿಕೆ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಿದ್ದರು, ಶ್ರದ್ಧಾ ಮತ್ತು ಸಬೂರಿ, ಅಂದರೆ ನಂಬಿಕೆ ಮತ್ತು ಸಹನೆ. ಇವೆರಡನ್ನು ಹಿಡಿದುಕೊಂಡವನು ಜೀವನದಲ್ಲಿ ಎಂದಿಗೂ ಒಂಟಿಯಾಗುವುದಿಲ್ಲ. ಮಗು, ಇಂದು ರಾತ್ರಿ ಮಲಗುವ ಮೊದಲು ಒಂದು ಬಾರಿ ಹೃದಯದಿಂದ ಹೇಳು, ಓಂ ಸಾಯಿರಾಮ್. ನಿನ್ನ ಮನಸ್ಸಿನ ಭಯ ನಿಧಾನವಾಗಿ ಕರಗತೊಡಗುತ್ತದೆ, ನಿನ್ನ ದಾರಿ ಸ್ಪಷ್ಟವಾಗುತ್ತದೆ. ಸಾಯಿಬಾಬಾ ನಿನ್ನ ಕೈ ಹಿಡಿದು ನಡೆಸುತ್ತಾರೆ. ನೀನು ಈಗ ಎಷ್ಟು ಒಡೆದು ಹೋಗಿದ್ದರೂ ಒಂದು ದಿನ ಇದೇ ನೋವು ನಿನ್ನ ಶಕ್ತಿಯಾಗುತ್ತದೆ.
ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಸಾಯಿಬಾಬಾ ತಡ ಮಾಡಬಹುದು, ಆದರೆ ಯಾರನ್ನು ಖಾಲಿ ಹಸ್ತದಿಂದ ಕಳಿಸುವುದಿಲ್ಲ. ಆದ್ದರಿಂದ ಭಯ ಬಂದಾಗ ಅಳಬೇಡ, ಒಂಟಿತನ ಬಂದಾಗ ಕುಗ್ಗಬೇಡ. ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳು, ಓಂ ಸಾಯಿರಾಮ್. ಆ ಹೆಸರು ನಿನ್ನ ಹೃದಯಕ್ಕೆ ಧೈರ್ಯ ಕೊಡುತ್ತದೆ, ನಿನ್ನ ಬದುಕಿಗೆ ಬೆಳಕು ಕೊಡುತ್ತದೆ. ಸಾಯಿ ಸಂದೇಶ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ವಿಡಿಯೋವನ್ನು ಶೇರ್ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ ರಾತ್ರಿ ಅರ್ಜುನ ಮಲಗಿದಾಗ ಬಹಳ ದಿನಗಳ ನಂತರ ಅವನ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಹಿಂದೆ ಪ್ರತಿಯೊಂದು ರಾತ್ರಿ ಅವನಿಗೆ ಭಯವಾಗುತ್ತಿತ್ತು, ನಾಳೆ ಏನಾಗುತ್ತೋ ಅನ್ನೋ ಚಿಂತೆ ಕಾಡುತ್ತಿತ್ತು. ಆದರೆ ಆ ದಿನ ಸಾಯಿಬಾಬಾ ಅವರ ಹೆಸರನ್ನು ನೆನೆದು ಮಲಗಿದ ಕ್ಷಣ ಅವನ ಹೃದಯ ಹಗುರವಾಯಿತು. ಬೆಳಗ್ಗೆ ಎದ್ದಾಗ ಕಿಟಕಿಯಿಂದ ಸೂರ್ಯನ ಕಿರಣ ಒಳಬಂತು. ಅವನ ಮುಖದ ಮೇಲೆ ಒಂದು ಸಣ್ಣ ನಗು ಮೂಡಿತು. ಅವನಿಗೆ ಮೊದಲ ಬಾರಿ ಅನಿಸಿತು, ಬಹುಶಃ ನನ್ನ ಜೀವನ ಇನ್ನೂ ಮುಗಿದಿಲ್ಲ. ಅವನು ಹೊರಗೆ ಬಂದ. ಪಕ್ಷಿಗಳ ಶಬ್ದ ಕೇಳಿಸಿತು, ತಂಪಾದ ಗಾಳಿ ಅವನ ಮುಖ ತಾಕಿತು. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಮತ್ತೆ ಆ ಧ್ವನಿ ಕೇಳಿಸಿತು, ಮಗು, ಭಯದಿಂದ ನಿಲ್ಲಬೇಡ, ನಾನು ನಿನ್ನ ಜೊತೆ ನಡೆಯುತ್ತಿದ್ದೇನೆ. ಅರ್ಜುನನ ಕಣ್ಣಿನಲ್ಲಿ ನೀರು ತುಂಬಿತು. ಆದರೆ ಈ ಬಾರಿ ಅದು ನೋವಿನ ಕಣ್ಣೀರು ಅಲ್ಲ, ನಂಬಿಕೆಯ ಕಣ್ಣೀರು. ಅವನು ಕೆಲಸ ಹುಡುಕಲು ಹೊರಟ. ಹಿಂದೆ ಅನೇಕ ಬಾರಿ ಪ್ರಯತ್ನಿಸಿ ಸೋತಿದ್ದ. ಆದ್ದರಿಂದ ಈಗಲೂ ಸ್ವಲ್ಪ ಭಯ ಇತ್ತು. ಆದರೆ ಈ ಬಾರಿ ಅವನ ತುಟಿಗಳ ಮೇಲೆ ಒಂದೇ ಮಾತು, ಓಂ ಸಾಯಿರಾಮ್. ಪ್ರತಿ ಹೆಜ್ಜೆಯಲ್ಲೂ ಅವನು ಅದನ್ನೇ ಜಪಿಸುತ್ತಿದ್ದ. ಅವನು ಒಂದು ಸಣ್ಣ ಅಂಗಡಿಗೆ ಹೋದ. ಅಂಗಡಿ ಮಾಲೀಕ ಅವನನ್ನು ನೋಡಿ ಕೇಳಿದ, ಕೆಲಸ ಮಾಡುತ್ತೀಯ ಮಗ? ಅರ್ಜುನ ಆಶ್ಚರ್ಯಪಟ್ಟ. ಯಾಕಂದರೆ ಇಂದಿನ ಬಾರಿ ಎಲ್ಲರೂ ಬೇಡ ಎಂದಿದ್ದರೂ ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ, ಬಾಬಾ, ಇದು ನಿಮ್ಮ ಕೃಪೆ. ಆ ದಿನದಿಂದ ಅರ್ಜುನನ ಜೀವನ ನಿಧಾನವಾಗಿ ಬದಲಾಗತೊಡಗಿತ್ತು. ಹಣಗಿಂತ ದೊಡ್ಡದು ಅವನಿಗೆ ಸಿಕ್ಕಿದ್ದು ಮನಸ್ಸಿನ ಧೈರ್ಯ. ಮೊದಲು ಚಿಕ್ಕ ಸಮಸ್ಯೆ ಬಂದರೂ ಕುಗ್ಗುತ್ತಿದ್ದವನು ಈಗ ಶಾಂತವಾಗಿ ಸಾಯಿಬಾಬಾ ಹೆಸರನ್ನು ನೆನಪಿಸಿಕೊಳ್ಳುತ್ತಿದ್ದ. ಒಂದು ದಿನ ಅವನ ಸ್ನೇಹಿತ ಕೇಳಿದ, ನೀನು ಯಾವಾಗಲೂ ಇಷ್ಟು ಶಾಂತವಾಗಿರೋದಕ್ಕೆ ಕಾರಣ ಏನು? ಅರ್ಜುನ ನಿಧಾನವಾಗಿ ನಗುತ್ತಾ ಹೇಳಿದ, ನನಗೆ ಈಗ ಗೊತ್ತಾಗಿದೆ, ಭಯಕ್ಕಿಂತ ದೊಡ್ಡದು ನಂಬಿಕೆ. ನಾನು ಒಪ್ಪನೆ ನಡೆಯುತ್ತಿಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಮಗು. ಈ ಜಗತ್ತಿನಲ್ಲಿ ಎಲ್ಲರೂ ಹೊರಗೆ ನಗುತ್ತಾರೆ, ಆದರೆ ಒಳಗೆ ಅನೇಕರು ಮೌನವಾಗಿ ಅಳುತ್ತಿದ್ದಾರೆ. ಕೆಲವರು ತಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾರರು. ಕೆಲವರು ರಾತ್ರಿ ಕಣ್ಣೀರು ಒರೆಸಿಕೊಂಡು ಮಲಗುತ್ತಾರೆ. ಆದರೆ ನೆನಪಿರಲಿ, ನಿನ್ನ ಮೌನ ಕಣ್ಣೀರು ಕೂಡ ಸಾಯಿಬಾಬಾಗೆ ಕಾಣುತ್ತದೆ. ನೀನು ಮಾತನಾಡದೇ ಇದ್ದರೂ ನಿನ್ನ ಹೃದಯದ ನೋವು ಅವರಿಗೆ ಕೇಳಿಸುತ್ತದೆ. ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ, ಯಾಕಂದರೆ ನಾವು ಎಷ್ಟು ಬಲವಾಗಿದ್ದೇವೆ ಅನ್ನೋದನ್ನು ತೋರಿಸಲು. ನೀನು ಈಗ ಎದುರಿಸುತ್ತಿರುವ ಕಷ್ಟ ಒಂದು ದಿನ ನಿನ್ನ ಜೀವನದ ದೊಡ್ಡ ಆಶೀರ್ವಾದವಾಗಬಹುದು. ಆದ್ದರಿಂದ ಭಯಪಡಬೇಡ ಮಗು. ನಿನ್ನ ದಾರಿ ಈಗ ಕತ್ತಲೆಯಂತೆ ಕಾಣಬಹುದು, ಆದರೆ ಸಾಯಿಬಾಬಾ ಮುಂದೆ ಬೆಳಕು ಹಿಡಿದು ನಿಂತಿದ್ದಾರೆ. ನೀನು ಕೇವಲ ನಂಬಿಕೆಯಿಂದ ಮುಂದೆ ನಡೆಯಬೇಕು. ಒಂದು ದಿನ ನೀನೇ ಹಿಂತಿರುಗಿ ನೋಡುತ್ತೀಯ, ಆ ಸಮಯದಲ್ಲಿ ನಾನು ಕುಗ್ಗದೆ ಉಳಿದಿದ್ದು ಸಾಯಿಬಾಬಾವರ ಕಾರಣ ಎಂದು. ಇಂದು ಈ ವಿಡಿಯೋ ನೋಡುತ್ತಿರುವ ಯಾರಿಗಾದರೂ ಮನಸ್ಸಿನಲ್ಲಿ ಭಯ ಇದ್ದರೆ ಈ ಕ್ಷಣ ಕಣ್ಣು ಮುಚ್ಚಿ ನಿಧಾನವಾಗಿ ಹೇಳಿ, ಓಂ ಸಾಯಿರಾಮ್. ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ. ಒಡೆದ ಮನಸ್ಸನ್ನು ಮತ್ತೆ ಕಟ್ಟುವ ಶಕ್ತಿ, ಅಳುವ ಕಣ್ಣಿಗೆ ಧೈರ್ಯ ಕೊಡುವ ಶಕ್ತಿ, ಕತ್ತಲೆ ಬದುಕಿಗೆ ಬೆಳಕು ತರುವ ಶಕ್ತಿ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನೀನು ಸೋಲಿಲ್ಲ ಮಗು, ನೀನು ಇನ್ನೂ ಪ್ರಯಾಣದಲ್ಲಿದ್ದೀಯಾ. ಅರ್ಜುನ ಆ ಮಾತುಗಳನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಪ್ರತಿದಿನ ಬದುಕತೊಡಗಿದ. ಹಿಂದೆ ಅವನಿಗೆ ಪ್ರತಿಯೊಂದು ಬೆಳಗ್ಗೆ ಭಾರವಾಗಿತ್ತು. ಕಣ್ಣು ತೆರೆಯುತ್ತಿದ್ದಂತೆಯೇ ಚಿಂತೆಗಳು ಶುರುವಾಗುತ್ತಿತ್ತು. ಆದರೆ ಈಗ ಬೆಳಗ್ಗೆ ಎದ್ದ ಕೂಡಲೇ ಅವನು ಮೊದಲಿಗೆ ಹೇಳುತ್ತಿದ್ದ ಮಾತು ಓಂ ಸಾಯಿರಾಮ್. ಆ ಒಂದು ಹೆಸರು ಅವನ ದಿನವನ್ನೇ ಬದಲಿಸಿತು. ಒಂದು ದಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಬ್ಬ ವೃದ್ಧ ಬಂದರು. ಅವರು ತುಂಬಾ ದಣಿದಂತೆ ಕಾಣುತ್ತಿದ್ದರು. ಅರ್ಜುನ ಅವರಿಗೆ ನೀರು ಕೊಟ್ಟು ಸ್ವಲ್ಪ ಸಮಯ ಅವರ ಜೊತೆ ಮಾತನಾಡಿದ. ವೃದ್ಧರ ಕಣ್ಣಲ್ಲಿ ನೀರು ತುಂಬಿತು. ಮಗ, ಇವತ್ತು ಯಾರು ಎರಡು ಒಳ್ಳೆಯ ಮಾತು ಕೂಡ ಆಡೋದಿಲ್ಲ. ನೀನು ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟೆ. ಆ ಮಾತು ಕೇಳಿ ಅರ್ಜುನ ಮನಸ್ಸು ತಟ್ಟಿತು. ಅವನಿಗೆ ಅರ್ಥವಾಯಿತು, ಸಾಯಿಬಾಬಾ ಕೇವಲ ದೇವಸ್ಥಾನದಲ್ಲೇ ಇರೋದಿಲ್ಲ. ನಾವು ಯಾರಿಗಾದರೂ ಪ್ರೀತಿ ತೋರಿಸಿದಾಗ, ಯಾರಾದರೂ ಕಣ್ಣೀರು ಒರೆಸಿದಾಗ ಅಲ್ಲಿಯೂ ಸಾಯಿಬಾಬಾ ಇರುತ್ತಾರೆ. ಆ ದಿನದಿಂದ ಅರ್ಜುನ ಇನ್ನಷ್ಟು ಬದಲಾಗತೊಡಗಿದ.
ಯಾರಾದರೂ ದುಃಖದಲ್ಲಿ ಇದ್ದರೆ ಧೈರ್ಯ ಹೇಳುತ್ತಿದ್ದ, ಯಾರಾದರೂ ಅಳುತ್ತಿದ್ದರೆ ಸಮಾಧಾನ ಮಾಡುತ್ತಿದ್ದ. ಯಾಕಂದರೆ ಅವನಿಗೆ ಗೊತ್ತಿತ್ತು, ಒಮ್ಮೆ ತಾನು ಇದೇ ನೋವಿನಲ್ಲಿ ಇದ್ದೆ ಎಂದು. ಮಗು, ನಿನ್ನ ಜೀವನದಲ್ಲಿ ನೀನು ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ಅದು ನಿನ್ನನ್ನು ಇನ್ನೊಬ್ಬರ ಕಣ್ಣೀರು ಅರ್ಥ ಮಾಡಿಕೊಳ್ಳುವ ಹೃದಯವಾಗಿಸಿದೆ. ಒಮ್ಮೆ ಒಡೆದು ಮನಸ್ಸು ಇನ್ನೊಬ್ಬರ ನೋವನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತದೆ. ಆದ್ದರಿಂದ ನಿನ್ನ ಕಷ್ಟವನ್ನು ದ್ವೇಷಿಸಬೇಡ, ಅದು ನಿನ್ನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿಸುತ್ತದೆ. ಒಂದು ರಾತ್ರಿ ಅರ್ಜುನ ಮತ್ತೆ ಆ ಸಾಯಿ ಮಂದಿರಕ್ಕೆ ಹೋದ. ಅಲ್ಲಿ ಶಾಂತಿ ಇತ್ತು, ದೀಪ ನಿಧಾನವಾಗಿ ಒಳೆಯುತ್ತಿತ್ತು. ಅವನು ಸಾಯಿಬಾಬಾವರ ಮುಖ ನೋಡಿ ಮೌನವಾಗಿ ಕುಳಿತ. ಆ ಕ್ಷಣದಲ್ಲಿ ಅವನ ಕಣ್ಣಿಂದ ಕಣ್ಣೀರು ಬಂತು. ಆದರೆ ಈ ಬಾರಿ ಅದು ನೋವಿನ ಕಣ್ಣೀರು ಅಲ್ಲ, ಕೃತಜ್ಞತೆಯ ಕಣ್ಣೀರು. ಬಾಬಾ, ಒಮ್ಮೆ ನಾನು ಸಂಪೂರ್ಣ ಒಡೆದು ಹೋಗಿದ್ದೆ, ಆದರೆ ನೀವು ನನ್ನ ಕೈ ಬಿಡಲಿಲ್ಲ. ನನಗೆ ದಾರಿ ಕಾಣದಾಗ ನೀವು ಬೆಳಕು ತೋರಿಸಿದ್ದೀರಿ. ನನಗೆ ಎಲ್ಲರೂ ದೂರವಾದಾಗ ನೀವು ನನ್ನ ಜೊತೆ ನಿಂತಿದ್ದೀರಿ. ಆ ಕ್ಷಣದಲ್ಲಿ ಮಂದಿರದ ಗಂಟೆ ನಿಧಾನವಾಗಿ ಮೊಳಗಿತು. ಅರ್ಜುನ ಮನಸ್ಸಿಗೆ ಒಂದು ಅದ್ಭುತ ಶಾಂತಿ ಸಿಕ್ಕಿತು. ಅವನಿಗೆ ಅರ್ಥವಾಯಿತು, ಸಾಯಿಬಾಬಾ ಯಾವಾಗಲೂ ನಮ್ಮ ಹತ್ತಿರ ಇರುತ್ತಾರೆ. ನಾವು ಕೇವಲ ನಂಬಿಕೆಯಿಂದ ಅವರನ್ನು ಕರೆಯಬೇಕು. ಮಗು, ಇಂದು ನೀನು ಎಷ್ಟು ಕಷ್ಟದಲ್ಲಿದ್ದರೂ ನಿನ್ನ ಕತೆ ಇಲ್ಲೇ ಮುಗಿಯುವುದಿಲ್ಲ. ನೀನು ಈಗ ಅಳುತ್ತಿದ್ದರೂ ಒಂದು ದಿನ ಇದೇ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತದೆ. ನೀನು ಈಗ ಒಂಟಿಯಾಗಿದ್ದರೂ ಸಾಯಿಬಾಬಾ ನಿನ್ನ ಜೊತೆ ನಡೆಯುತ್ತಿದ್ದಾರೆ. ನಿನ್ನ ಹೃದಯದಲ್ಲಿ ಎಷ್ಟು ಭಯ ಇದ್ದರೂ ಒಂದು ಬಾರಿ ನಂಬಿಕೆಯಿಂದ ಹೇಳು, ಸಾಯಿ ನನಗೆ ಧೈರ್ಯ ಕೊಡು. ಆಮೇಲೆ ನೋಡು, ನಿನ್ನ ಒಳಗಿನ ಶಕ್ತಿ ನಿಧಾನವಾಗಿ ಎಚ್ಚರವಾಗುತ್ತದೆ. ಸಾಯಿಬಾಬಾ ಎಂದಿಗೂ ತಡ ಮಾಡಬಹುದು, ಆದರೆ ಸರಿಯಾದ ಸಮಯದಲ್ಲಿ ಆಶೀರ್ವಾದ ಕೊಡುತ್ತಾರೆ. ಕೆಲವೊಮ್ಮೆ ಅವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡುವುದಿಲ್ಲ, ಯಾಕಂದರೆ ಅವರು ನಮಗೆ ಅದಕ್ಕಿಂತ ಒಳ್ಳೆಯದನ್ನು ಸಿದ್ಧಪಡಿಸುತ್ತಾರೆ. ಆದ್ದರಿಂದ ಮಗು, ಭಯ ಬಂದಾಗ ಕುಗ್ಗಬೇಡ, ಸೋಲು ಬಂದಾಗ ನಿಲ್ಲಬೇಡ, ಜನರು ದೂರವಾದಾಗ ಅಳಬೇಡ, ಯಾಕಂದರೆ ಸಾಯಿಬಾಬಾ ನಿನ್ನ ಹೆಜ್ಜೆ ಮುಂದೆ ನಡೆಯುತ್ತಿದ್ದಾರೆ. ನೀನು ಕೇವಲ ನಂಬಿಕೆಯಿಂದ ಅವರ ಹೆಸರನ್ನು ನೆನಪಿಸಿಕೊಳ್ಳು. ಓಂ ಸಾಯಿರಾಮ್ ಎಂದು ಯಾವತ್ತಿಗೂ ನೆನಪು ಮಾಡಿಕೊ. ಮಗು, ಈ ಸಾಯಿ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಅದು ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದರ ಸಂಕೇತ. ಕಮೆಂಟ್ನಲ್ಲಿ ತಪ್ಪದೆ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಹೃದಯ ಸ್ಪರ್ಶಿಸುವ ಸಾಯಿ ಸಂದೇಶಗಳನ್ನು ಪ್ರತಿದಿನ ಕೇಳಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕುಟುಂಬವನ್ನು ಜಾಯಿನ್ ಮಾಡಿಕೊಳ್ಳಿ. ಸಾಯಿಬಾಬಾ ನಿನ್ನ ಜೀವನದ ಎಲ್ಲ ಭಯವನ್ನು ದೂರ ಮಾಡಿ ಸಂತೋಷ ಕೊಟ್ಟಿರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭರಾತ್ರಿ.